ನನ್ನ 6 ವರ್ಷ ಕಾಲ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಕಾರಣ ಏನು? ಏನೋ ಭ್ರಷ್ಟಾಚಾರ ಆರೋಪ ಇದೆಯಾ, ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ದಿದೆಯಾ, ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಿದೆಯಾ? ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನನ್ನನ್ನು ಉಚ್ಚಾಟನೆ ಮಾಡಿದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನಾನು ಕರೆ ಕೊಟ್ಟಿಲ್ಲ, ನಾವು ವಿನಂತಿ ಮಾಡಿಕೊಂಡಿಲ್ಲ. ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು, ಹಿಂದೂ ಯುವಕರು ಯತ್ನಾಳರನ್ನು ಯಾವುದೇ ಗಂಭೀರ ಆರೋಪ ಇಲ್ಲಾರದೆ ಉಚ್ಚಾಟನೆ ಮಾಡಿ ಸರಿಯಲ್ಲ, ಅದನ್ನು ವಾಪಸ್ ತಗೋಬೇಕಂತ ಇವತ್ತು ಹೋರಾಟ ರಾಜ್ಯದಲ್ಲಿ. ಇದು ಯಾರ ಪ್ರಚೋದಿತ ಹೋರಾಟ ಅಲ್ಲ. ಇವತ್ತು ನಾನು ಭಾಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ, ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ, ಇಡೀ ರಾಜ್ಯಾದ್ಯಂತ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಈ ಒಂದು ಹೋರಾಟ ನಡೀತಾ ಇದೆ. ಇಡೀ ಹಿಂದೂ ಸಮಾಜ, ಅಲ್ಲೇನು ಜಾತಿಯಲ್ಲಿ ಹಿಂದುಳಿದ ವರ್ಗದವರು, ದಲಿತರು, ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಯಡಿಯೂರಪ್ಪನ ಹೊರಗೆ ಹಾಕಿದಾಗೂ ಇಂಥ ಹೋರಾಟ ಆಗಿಲ್ಲ, ಸಿದ್ದರಾಮಯ್ಯನ ಹೊರಗೆ ಹಾಕಿದಾಗೂ ಹೋರಾಟ ಆಗಿಲ್ಲ. ವೀರೇಂದ್ರ ಪಾಟೀಲ್ರ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ. ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತರಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರುವ ನಾಯಕರನ್ನು ತುಳಿತಾ ಇದ್ದಾರೆ. ಹಿಂದೂ ಪರವಾಗಿ ಮಾತಾಡೇಬಾರ್ದು, ಹಿಂದೂಗಳಿಗೆ ಅನ್ಯಾಯದ ಎಲ್ಲಿ ಇವತ್ತು ಕೊಲೆ ಆಯಿತು, ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು. ಅಲ್ಲಿ ಯಾವ BJP ನಾಯಕರು ಹೋಗಲಿಲ್ಲ. ಶಿವಮೊಗ್ಗದಲ್ಲೇ ಕೊಲೆ ಆಯಿತು. ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನು 4 ಮುಸ್ಲಿಂ ಮತಾಂಧರು ಕೊಚ್ಚಿ ಹೊಡೆದರು. ಅಷ್ಟಾದರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾದ್ರು ಶಿಕ್ಷೆ ಮಾಡ್ದ, ಏನಾದ್ರು ಎನ್ಕೌಂಟರ್ ಮಾಡ್ದ? ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರೆ ದೊಡ್ಡ ವೀರ್ ಸಾವರ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ. ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ. ಅಲ್ಲಿವರೆಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಬರಲಿಲ್ಲ, ಯಾರೂ ಬಂದಿಲ್ಲ. ನಾವು ಹೋದ ಮ್ಯಾಗ ಎಲ್ಲರೂ ಪಾಪ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡಿ. ಎಲ್ಲೆಲ್ಲಿ ಅನ್ಯಾಯ ಆದಾಗ ಇವತ್ತು ಮಂಗಳೂರಿನಲ್ಲಿ ಒಬ್ಬ ಕಳ್ಳನನ್ನು ಹಿಡಿದಿದ್ದಕ್ಕೆ ಒಬ್ಬ ಗೋರಕ್ಷಕನ ಕೊಲೆ ಆಯಿತು. ಅವ್ರ ಮನೆಗೆ ಹೋಗಿ ಅಲ್ಲಿನೂ 1 ಲಕ್ಷ ರೂಪಾಯಿ ಕೊಟ್ಟಿವಿ, ಸಾಂತ್ವನ ಹೇಳಿದ್ವಿ. ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡಗುದಲ್ಲಿ ಆಗಿದೆ. ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಬಿಟ್ರೆ ಏನು ಈ ಕಾನೂನು ಘಟಕ ಏನಿದೆಯಲ್ಲ BJPಯಲ್ಲಿ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾ ಇಲ್ಲ. ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾನೇನು ಕೂಡಲ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂಡೆಲ್ಲ, ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ, ನನ್ನ ಪರವಾಗಿ ನೀವು ಹೋರಾಟ ಮಾಡಿಸಿರತ್ ಎಲ್ಲಿಯೂ ಹೇಳಿಲ್ಲ ಪಾಪ ಅವರಿಗೆ. ಕೂಡಲ ಸಂಗಮ ಸ್ವಾಮಿಗಳು ಏನು ನಮ್ಮ ಮೀಸಲಾತಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ರು, ಆ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದವನೇ ನಾನೇ. ಅವಾಗ ಸ್ವಾಮಿಗಳಿಗೆ ಒಂದು ಷರತ್ತು ಹಾಕಿದ್ದೆ ನಾನು, ನೀವು ಹೋರಾಟ ಬೆಂಗಳೂರವರೆಗೆ ಮಾಡಬೇಕು, ಮಧ್ಯದಲ್ಲಿ ಯಾರೋ ಬಂದು ನಿಮ್ಗೆ ಆಸೆ ಆಮಿಸಿ ತೋರಿಸ್ತಾರೆ, ನಿಮ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಣ ಕೊಡ್ತೀವಿ, ನೀವು ವಾಪಸ್ ತಗೋರಿ, ಇದಕ್ಕೆ ಯಾವುದಕ್ಕರಿ ಈಡಾದರೆ ನಾನು ಇದು ಬರೋದಿಲ್ಲ ಅಂತ ಹೇಳಿದಾಗ ಪಾಪ ಸ್ವಾಮಿಗಳು ಸುಮಾರು 700 ಕಿಲೋಮೀಟರ್ ಕೂಡಲ ಸಂಗಮದ ಪಾದಯಾತ್ರೆ ಮಾಡಿದ್ರು. ಯಾರ ಕಡೆನೂ ದುಡ್ಡು ತಗೋಲಿಲ್ಲ. ತಕ್ಷಣ ಅವಾಗ ಒಬ್ಬ ಹುಬ್ಬಳ್ಳಿಯ ಒಬ್ಬ ಮಹಾನ್ ವಕೀಲ ಏನು ನಿನ್ನೆ ಪ್ರೆಸ್ ಮೀಟ್ ಮಾಡ್ಯಾರಲ್ಲ, ಹರಪನಹಳ್ಳಿಗೆ ಬಂದು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ನಾನು ಯಡಿಯೂರಪ್ಪನವ್ರು ಕೊಟ್ಟು ಕಳಿಸ್ಯಾರ, ನಿಮಗೆ ಕಾಲು ನೋಸ್ತಾವ ಅಂತೇಳಿ ನೆಪ ಮಾಡಿ ಈ ಹೋರಾಟ ಇಲ್ಲಿಗೆ ಸ್ಥಗಿತ ಮಾಡಿರಿ, ನಿಮ್ಮ ಮಟ್ಟಕ್ಕೆ ಹಂಗೆ ಹರಿಹರ ಮಟ್ಟಕ್ಕೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀನಿ, ಯಡಿಯೂರಪ್ಪವ್ರು ಕೊಟ್ಟಾರಲ್ಲ ಹಂಗೆ ನಿಮಗೂ 10 ಕೋಟಿ ರೂಪಾಯಿ ನಿಮ್ಮ ಮಟ್ಟಕ್ಕೆ ಕೊಡ್ತೀವಿ,
ನೀವು ಹೋರಾಟ ಸ್ಥಗಿತ ಮಾಡಿ ಸುಮ್ಮನೆ ಯಾಕೆ ಹೈರಾಣ ಆಗ್ತಿರತ್ತ ಹೇಳಿ ಇಲ್ಲೇನೆ ನೀನೆ ಪ್ರೆಸ್ ಮೀಟ್ ಮಾಡೋದಲ್ಲ ಮಹಾನ್ ನಾಯಕ. ಅವತ್ತು ನಾನು ಅಲ್ಲೇ ಇದ್ದೆ. ನೋಡ್ರಿ ಇವ್ರು ಏನು ಮಾಡಿದ್ರು, ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವಾಗ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಇಟ್ಟು ದಿವಸ ಯಾಕೆ ಮಾಡಲಿಲ್ಲಪ್ಪ, ನೀವು ಮುಖ್ಯಮಂತ್ರಿ 2 ಸಲ ಆಗ್ಯಾರ ಯಡಿಯೂರಪ್ಪ, 2 ಸಲ ಆಗ್ಯಾರ, 4 ಸಲ ಆಗ್ಯಾರಿಲ್ರಿ. ಅವಾಗ ಯಾಕೆ OBC ಕಳಿಸಲಿಲ್ಲ? ಮೊದಲೇ ಸಲ ಮುಖ್ಯಮಂತ್ರಿ ಆದ ಮೊದಲೇ ಕ್ಯಾಬಿನೆಟ್ನ ಮಾಡ್ಬೋದಾಗಿತ್ತಲ್ಲ. ವೀರಶೈವಲಿಂಗ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸದ ಸಲಾಗಿ ಇದನ್ನು ಉಪಯೋಗ ಮಾಡ್ಕೊತೀರಿ ಅಂತ ಕೇಳಿದ್ರು ಅವರು. ಅಮಿತ್ ಶಾ ಲಿಂಗಾಯತ ವಿರೋಧಿ ಅಲ್ಲ, ಇದೇ ಪುಣ್ಯಾತ್ಮನ ಲಿಂಗಾಯತ ವಿರೋಧಿ. ನೀವು ಮುಖ್ಯಮಂತ್ರಿ ಈಗ ನಾಳೆ ನಾ ಮುಖ್ಯಮಂತ್ರಿ ಆದ ತಿಳ್ಕೊರಿ, ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ. ನೀವು ಭಾಳ ಏನೋ ಜೋಕರ್ನಾಗ ಮಾತಾಡದೆ ಎಷ್ಟೊಳ ತಂದು ನಾ ಆದೆ ಅಂದ್ರೆ ಮೊದಲದ್ದು ಮುಸ್ಲಿಂ ರಿಸರ್ವೇಷನ್ ತೆಗೆದೋಗಿದ್ದೀನಿ, ಹಿಂದೂಗಳ ಮ್ಯಾಗಿನ ಕೇಸ್ ತೆಗೆದೋಗಿದ್ದೀನಿ. ಹಾಂ ಹಾಂ, ಆ ಕಮಿಟ್ಮೆಂಟ್ ಅವ್ರದ್ದು ಇದ್ದಿದ್ದಿಲ್ಲ. ಕಮಿಟ್ಮೆಂಟ್ ಒಂದು ಯಡಿಯೂರಪ್ಪದಿತ್ತು ನೋಡ್ರಿ. ಯಡಿಯೂರಪ್ಪನ ಆಶೀರ್ವಾದ ತೆಳಗೆ ಮುಖ್ಯಮಂತ್ರಿ ಆದರು. ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಇವರು 3 ಮಂದಿ ಯಾರು ಆಶೀರ್ವಾದ ಆಗಾದರು. ಒಂದು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯಿತು. ಬಸವರಾಜ ಬೊಮ್ಮಾಯಿ MOU ಆಯಿತು, ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೇನಂತಾರೆ, ತಿರುಪತಿಯ ಸಂಧಾನ ತರ. ಅಲ್ಲೊಂದಾಗಿತ್ತು, ಎಂದಕ್ಕೆ ಸಿಮ್ಲಾ ಒಪ್ಪಂದತ್ತಾಗಿತ್ತು, ತಮ್ಮ ಕೊಡ್ತೈತೆ. ಅಲ್ಲಿ ಇದ್ರಾಗ ಹರಿಯಾಣದಾಗ ಒಂದಾಗಿತ್ತು, ಯಾವುದೋ ಒಂದು ಒಪ್ಪಂದ. ಹಂಗೆ ತಿರುಪತಿಯ ಒಪ್ಪಂದ ಆತೊಂದಾಗಿತ್ತು. ಏನಪ್ಪ ಅಂದ್ರೆ, ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡಿದೆ, ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು, ಅದರ ಪಂಚಮ ಸ್ಯಾಲರಿ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯತ್ನಾಳ್ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು. ಪಾಯಿಂಟ್ ನಂಬರ್ 3, ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡಬಹುದು. ಈ 3 ಒಪ್ಪಂದ ಎಲ್ಲದು ಶಿಮಲಾ ಒಪ್ಪಂದದಂತೆ ತಿರುಪತಿಯಲ್ಲಿ ಆದವು. ಅದಕ್ಕೆ ಈ ಬೊಮ್ಮಾಯಿ ಬಲ್ಲಿಯೂ ನಾ ಮಂತ್ರಿ ಕೇಳಿಲ್ಲ, ಯಡಿಯೂರಪ್ಪಗೆ ನಾ ಮಂತ್ರಿ ಕೇಳಿಲ್ಲ, ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ. ನನಗೆ ಬೊಮ್ಮಾಯಿ ಭಾಳ, ನನಗೂ ಗೌಡ್ರ ಈ ಕಡೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತಿದ್ರು ರೂಮ್ನಾಗ. ಅಮಿತ್ ಶಾ ಜೋಡೆ ಮಾತಾಡಿದ್ದೀನಿ, ನಿಮ್ಮ ಮಂತ್ರಿ ಮಾಡ್ತೀನಿ, ಸ್ವಲ್ಪ ದಿವ್ಸ ತೆಡ್ರಿ. ನಾನು ಹೇಳಿದೆ, ಬೊಮ್ಮಾಯಿರ ಈ ನಾಟಕ ಕಂಪ್ನಿ ಬೇಡ, ಈ ನಾಟಕ ಕಂಪ್ನಿ ಬೇಡ, ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಕೊಡ್ರಿ ಅಂತ ಕೇಳೀನಿ. ಬೊಮ್ಮಾಯಿ ಬಂದ್ರೆ ಕೇಳ್ರಿ ನೀವು, ಯತ್ನಾಳ್ ಎಂದರೆ ಮಂತ್ರಿ ಮಾಡತ್ ನಾನು ಬಲ್ಲಿ ಬಂದಾನ ಅಂತ ಹೇಳಿ. ಬೊಮ್ಮಾಯಿ ಹೇಳಿದ್ರೆ ರಾಜಕೀಯ ನಾನು ನಿವೃತ್ತಿ ಆಗ್ತೀನಿ. ಆ ಯಡಿಯೂರಪ್ಪನ ಬಳಿ ಹೋಗಲಿಲ್ಲ. ಯಡಿಯೂರಪ್ಪಗೆ ದಿಲ್ಲಿ ಒಳಗೆ ಹೇಳಿದ್ದೆ, ನಾ ಸರ್ಕಾರಿ 17 ಮಂದಿ MLAಗಳು ಏನು ಹೊಡಿತಾರತ್ ಗುರ್ತದಾಗ ನಮ್ಮನ್ನೆಲ್ಲ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರಿ. ಅವಾಗ ಯಡಿಯೂರಪ್ಪಗೆ ನಾನು ವೀರಣ್ಣ ಚೆಕ್ಮೆಂಟ್ ಸುರಪುರ ರಾಜುಗೌಡ ಹೇಳಿದ್ವಿ, ನಮ್ಮ ನೀರಾವರಿ ರೊಕ್ಕ ಕೊಡು, ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು, ನನಗೆ ಮಂತ್ರಿ ಬೇಡ ಅಂತೇಳಿ. ಇದು ದೇವರ ಸಾಕ್ಷಿಯಾಗಿ ನಾನು ಹೇಳ್ತೀನಿ, ನಾವು ಎಂದೂ ಆ ಮಂತ್ರಿ ಆಶೆ ಮಾಡಿಲ್ರಿ. ಮತ್ತು ಅಮಿತ್ ಶಾ ಅವರು ಲಿಂಗಾಯತ ವಿರೋಧ ತಾವು ತಪ್ಪು ಇವನ್ನ ಹಾಕ್ಬೇಡ್ರಿ. ಯಾಕಂದ್ರೆ ಪ್ರಿಡಿಕ್ಷನ್ ಇದು ಹಾಕೋದ್ರಿಂದ ನೋಡ್ರಿ ನಿಮ್ಮ ವಿರುದ್ಧನೂ ಮಾತಾಡೋಣಂತ ಅವ್ರ ಮಗ, ಪೂಜ್ಯ ತಂದೆಯ ಕಿರಿಯ ಮಗ. ಹೌದು, ಬ್ಲ್ಯಾಕ್ ಮೇಲ್ ಹತ್ರ ನಾ ಹೇಳಿಲ್ಲ. ಹೊರಗೆ ಹಾಕ್ತೀನಿ ಅಂದ್ರೆ ಅದಕ್ಕೆ ಹೇಳಿದ್ರು, ನೀಟ್ ದಿವಸ ಯಾಕೆ ಮಾಡಲಿಲ್ಲ ಅಂತ. ನಿಂದು ಕುರ್ಚಿ ಸಲುವಾಗಿ ಲಿಂಗಾಯತರನ್ನ ಉಪಯೋಗ ಮಾಡ್ಕೊಳಕತ್ತೀನಿ ಮಿಸ್ಟರ್ ಯಡಿಯೂರಪ್ಪ. ನೀ 4 ಸಲ ಮುಖ್ಯಮಂತ್ರಿ, ಇದು 4ನೇ ಸಲ ಆಗಿ, ಮೊದಲೇ ಸಲನೇ ನೀ ಯಾಕೆ ಮಾಡಲಿಲ್ಲ? ನಾವೆಲ್ಲಿ ವಿರೋಧ ಮಾಡಿದ್ದೀವಿ ನಿನಗೂ? ಅವಾಗ ಈಗ ನೀ ಇದನ್ನು ದುರುಪಯೋಗ ಮಾಡ್ಕೋತಾ ಇದೆಯಾ? ನೋಡ್ರಿ, ನಿಮಗೆ ಯಡಿಯೂರಪ್ಪಗೆ ಒಂದು ಪಾಯಿಂಟ್ ಕೊಡೋಳಕ್ಕೆ ನೀವು ಪ್ರಯತ್ನ ಮಾಡ್ಲಕತ್ತೀರಿ, ಅದನ್ನು ದಯವಿಟ್ಟು ಮಾಡಬೇಡಿ. ಪತ್ರಿಕಾ ಧರ್ಮವನ್ನು ಪಾಲಿಸ್ರಿ. ನೀವು ವಿಜೇಂದ್ರ ಧರ್ಮ ಪಾಲಿಸಕ್ಕೆ ಹೋಗ್ಬೇಡ್ರಿ. ತಾವು ಯಾವ ಚಾನಲ್? ಹಾಂ, ಗ್ಯಾರಂಟಿ ಅದು ನ್ಯೂಟ್ರಲ್ ಐತಿ. ಈಗ ಹೌದು, ನಾ ಯಾವುದು ಇತ್ತದ ಹೇಳ್ತೀನಿ. ನೀವು ವಿಜೇಂದ್ರನ ಛಲ ಆಗಿರ್ತದೆ, ಏನು ಮುಲಾಜ್ ಏನೈತೆ ಆ ಭಾಳದ್ರ ಒಂದು ಚಾನಲ್ದಾಗ ಬಿಡ್ತಾರೆ, ಬ್ಲಾಕ್ ಮಾಡ್ತಾರೆ. ಈಗ ಮೊದಲಿನಾಗ ಪತ್ರಿಕಾ ಸಂದರ್ಶನ ಇಲ್ಲ. ಈಗ ರಗಡ ಚಾನಲ್ಗಳಾಗ್ಯಾವ, ರಗಡ ಪೇಪರ್ ಆಗ್ಯಾವ. ನೀವು ಮೊದಲು ಅಂಜಿಸ್ಬಿಡ್ತಿದ್ರು ಒಂದು 5 ಯಡಿಯೂರಪ್ಪ ಇಳಿಬೇಕಾದ್ರೆ ಭ್ರಷ್ಟಾಚಾರ ಆರೋಪದ ತಳಗೆ ಇಳಿದಿದ್ದಾರೆ ಹೊರತು
ಅವರೇನು ಭಾಳ ದೊಡ್ಡ 75 ವರ್ಷದ ಅವ್ರಿಗೇನು ಲಿಮಿಟು ಇರಲಿಲ್ಲ, ಏನೂ ಇರಲಿಲ್ಲ. ಅವ್ರು ಕೊನೆಗೆ ಲಿಂಗಾಯತರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಕೇಂದ್ರಕ್ಕೆ ಅಂತ ಹೇಳಿ ಕೇಂದ್ರವನ್ನು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಯಡಿಯೂರಪ್ಪ ಪ್ರಯತ್ನ ಮಾಡಿದ್ರು. ಇದನ್ನು ಬರೀರಿ ನೀವು ಅಮಿತ್ ಶಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿರತ್ತ ಹೋಗಿ ವಿಜೇಂದ್ರಗೆ ತೋರಿಸಿ ಜೈಲಾಕ್ ಹೋಗ್ಬಾರ್ದು. ನಾನು ನೋಡ್ರಿ, ಹೋರಾಟ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ 8 ವರ್ಷದಿಂದ ನಡೆದೈತೆ. 1857ರಾಗ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯ್ತಾ? ಯಾರು ಚಾಲು ಮಾಡಿದಾರ ರೀ? ಟ್ಯಾಟ್ಯಾ ಟೋಪಿ ಯಾರು? ಹಾಂ, ಮಂಗಲ್ ಪಾಂಡೆ, ಟ್ಯಾಟ್ಯಾ ಟೋಪಿ ಅವ್ರು ಪಾಪ ಸಾಲ್ಟ್ ಮಾಡೋರು. ಎಲ್ಲಿ ಬತ್ತಿರೋದು 1947 ಥರ ಬಂತು. ನೀವು ಪಟ್ಟಕನೇ ಗಾಂಧಿನ ಒಬ್ಬರೇ ಕೊಡ್ಸಾರ ಕೊಡ್ರಿ ನಮ್ಮ ಸ್ವಾತಂತ್ರ್ಯ. ಅವು ಎಷ್ಟು ಮಂದಿ ಬಲಿದಾನ ಆಗೈತೆ ರೀ? ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ಧಿಂಗ್ರಾ, ಎಂತಿಂಥ ಪುಣ್ಯಾತ್ಮ. ಹಂಗೆ ನಮ್ಮ ಸಮಾಜದಾಗ ಎಷ್ಟು ಬಲಿದಾನ ಆಗೋದು ಗೊತ್ತಿಲ್ಲ. ನೋಡಕತ್ರಿ ಅದು ಹೆಂಗೆ ಆಗ್ತೀನಿ. ಜಾರ್ಖಂಡ್ನಾಗ ಒಬ್ಬ ಪಕ್ಷೇತರ MLA ಆರಿಸಿ ಬಂದಿದ್ದ, ಅವ್ನು ಮುಖ್ಯಮಂತ್ರಿ ಆಗಿದ್ದ. ನೆನಪೈತೇನು? ಎಲ್ಲರೂ ಕೂಡ ಅವನೇ ಮುಖ್ಯಮಂತ್ರಿ ಮಾಡಿದ. ಇದು ಚಪ್ಪಾಳಿದು ಹೊಡೆಯೋದಲ್ಲ ಅದು. ಅದಕ್ಕೆ ನೀವು ಇವು ಏನೂ ಆಗೋದಿಲ್ಲ ಅಂತ ಭ್ರಮೆಯಿಂದ ಹೊರಗೆ ಬರ್ರಿ. ವಿಜೇಂದ್ರನ ಭ್ರಮೆಯಿಂದ ಹೊರಗೆ ಬರೋಕ್ಕೆ ಮಾಧ್ಯಮಗಳು ಅಂತ ಕೇಳ್ಕೊತೀನಿ. ವಿಜೇಂದ್ರ ಆಗೇ ಬಿಡ್ತಾರೆ. ವಿಜೇಂದ್ರ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ನೋಡಕತ್ತಿ. ನನ್ನ ಹಣೆ ಬರ್ನಾಗೈತಿ. ಏನು ಹೇಳಕ್ಕೆ ಅದನ್ನೂ ಆಗೈತಿ. ಯಾರಿಗೆ ಬೈದು ಅವ್ರನ್ನೂ ಲೀಡ್ರ್ ಆಗಲ್ಲ. ಅದನ್ನು ಆಗ್ತದೆ ರಾಜಕಾರಣದ. ನೋಡ್ರಿ, ನಮ್ಮ ಹೋರಾಟ ನಾವು ಮಾಡ್ಕೊತ ಹೋಗ್ತೀವಿ. ಜನರ ಇವತ್ತಿನ ಬೆಂಬಲ ನೋಡಿಬಿಟ್ರೆ ಹಿಂದೆ ಯಾವುದೇ ನಾಯಕನ ಹೊರಗೆ ಹಾಕಿದಾಗ ಎಷ್ಟು ಬೆಂಬಲ ಜನ ಕೊಟ್ಟಿಲ್ಲ. ಹಿಂದೂ ಕಾರ್ಯಕರ್ತರು ರಸ್ತೆ ಅವ್ರಿಗೇನು ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ. ಈಗ ಯಾವ ಪಕ್ಷದಾಗೂ ಹೋಗಿ ಬಂಟಿಗೆ ಕಟ್ಟು ಕಾರ್ಯಕರ್ತರು ಉಳಿದಿಲ್ಲ. ಅಂಥದ್ರಾಗ ಪಾಪ ತಾವೇ ರೊಕ್ಕ ಖರ್ಚು ಮಾಡಿ ನನಗೆ ಎಲ್ಲಿ ವಿರೋಧ ಮಾಡಿ ಎಲ್ಲೆಲ್ಲಿ ಹೇಳ್ತಾರಲ್ಲ ಅಲ್ಲೇ ಪ್ರತಿರೋಧ ಹೆಚ್ಚಾಗಿದೆ. ಅಂದರೆ ಜನರಲ್ಲಿ ಹಿಂದುತ್ವ ಬಗ್ಗೆ ಮಾತಾಡೋರು ಯಾರೂ ಇಲ್ಲಲ್ಲ ಕರ್ನಾಟಕದಲ್ಲಿ. ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರೆ ಹೇಳ್ರಿ? ಹಿಂದುತ್ವ ಪರವಾಗಿ ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾರು ಮಾತಾಡ್ತಾರೆ? ಇವತ್ತು ಹಿಂದೂಗಳಿಗೆ ಏನೇ ಆದರೂ ಇವತ್ತು BJP ಇದ್ದಾಗೂ ರಕ್ಷಣೆ ಸಿಕ್ಕಿಲ್ಲ. ಬರೀ ಒಂದು ಡೈಲಾಗ್ ಕಲ್ತ್ಬಿಟ್ಟಿದ್ರು ನಮ್ಮ BJP ಗೃಹ ಮಂತ್ರಿಗಳು, ಕಠಿಣ ಕ್ರಮ ಕೈಗೊಳ್ಳಲ್ಲ. ಕಡೆಗೆ ಒಬ್ಬ ಗೃಹ ಮಂತ್ರಿ ನನಗೆ ಹೇಳ್ದ, ಏನು ಮಾಡಲಿ ಎತ್ನಾಡ್ರಿ, ಯಾರು ಪೊಲೀಸರು ನನ್ನ ಮಾತು ಕೇಳೋದಿಲ್ಲ. ಮತ್ತು ನೀ ಕಿಸಿಲಾಕೆ ಯಾಕಾಗ್ಯಪ್ಪ, ರಾಜೀನಾಮೆ ಕೊಡು ಅಂದೆ. ಏನು ಮಾಡೋದು? ಯಡಿಯೂರಪ್ಪ ತಂದು ಕುಡಿಸ್ಯಾರ, ಎಲ್ಲ ಮಾಮೂಲಿ ಅವ್ನ ಮನೆಗೆ ಹೋಗ್ತೈತಿ, ನನ್ನ ಮನೆಗೂ ಬರೋದಿಲ್ಲ. ಇಂಥ ಗೃಹ ಮಂತ್ರಿ, ಈಗಿನ ಗೃಹ ಮಂತ್ರಿ ಹೆಂಗೆ ಅದ ನೋಡ್ತಿರಲ್ಲ. ಹಾಂ, ಅವ್ರೊಂದು 3-4 ಡೈಲಾಗ್ ಮೊನ್ನೆ ಟ್ವೀಟ್ ಮಾಡಿ ನೋಡ್ರಿ. ಇಷ್ಟೇ ಅವರು. ನನಗೆ ಹಿಂಗೆ ಅನಿಸೋದಿಲ್ಲ ಅಂತ ಹೇಳು. ಭಾಳ ಅಪಾಯದಲ್ಲಿದೆ. ಕಾಂಗ್ರೆಸ್ ಇದನ್ನು ಈ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಅಲ್ಲ. ಅವರನ್ನು ನೋಡ್ರಿ, ನಿನ್ನೆ ಕೊಡಗಿನಲ್ಲಿ ಆದಂಥದ್ದು BJP ಕಾರ್ಯಕರ್ತ ಎಷ್ಟು ದಿವಸದಿಂದ ಕಿರುಕುಳ ಕೊಟ್ಟರು. ಇವತ್ತು ಸ್ಪೆಸಿಫಿಕ್ಕಾಗಿ ಕೊಡಗಿನ 2 MLAಗಳ ಹೆಸರು ಹಾಕಿ ಏನು ಬರೆದು ಹೋಗ್ಯಾರು? ಇದು ಡೆತ್ ನೋಟ್. ಇಲ್ಲಿ ಅವನು ಸಂತೋಷ್ ಪಾಟೀಲ್ ಬೆಳಗಾವದಾಗ ಒಂದು ಗುತ್ತಿಗೆದಾರ ಇದು ಆಯ್ತಲ್ಲ, ಹೆಂಗೆ ರಾಜೀನಾಮೆ ತೊಗೊಂಡ್ರಿ ಈಶ್ವರಪ್ಪನವ್ರದ್ದು? ಇವತ್ತು ಈಶ್ವರಪ್ಪನವ್ರು ಖುಲಾಸೆ ಆಗ್ಯಾರ ಅದ್ರೊಳಗೆ. ಆದ್ರೆ ಅವತ್ತು ಎಷ್ಟು ಪ್ರೆಷರ್ ಮಾಡಿದ್ರು. ನಾನೆಲ್ಲ ಮಕ್ಕಳಲ್ಲಿ ಹೊಡಿತೀನಿ. ನಾನು ನೋಡ್ಕೊಂಡು ಬ್ಲಾಕೇ ಮಾಡಿಬಿಡ್ತೀನಿ. ಇದ್ರಾಗ ರೀ ವಾಟ್ಸಪ್ ಏನು ಪ್ರೊಫೈಲ್ ಫೋಟೋ ಬರ್ತೈತಲ್ಲ, ಹಾಯ್ ಎತ್ತೋದು ಬರ್ತಲ್ಲ, ಬಾಯ್ ಎತ್ತೀನಿ, ಬ್ಲಾಕ್ ಮಾಡಿ. ನೋಡ್ರಿ, ರಗಡಿರ್ತಾವ ಅವ್ರು. ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್. ಅವಾಗ ಇದನ್ನು ಕೇಳಿದ್ರಲ್ಲ, ಸಿನಿಮಾ ನಟಿಯರು ಇದನ್ನ ಏನದು ಡ್ರಗ್ ಕೇಸ್ ಆಯಿತು. ಈಗ ಈ ಎಲ್ಲ ಹೊರಗೆ ಬಂದ್ರಲ್ಲ ಅವರು. ಅಲ್ಲಿ ಒಬ್ಬ IPS ಅಧಿಕಾರಿ ಹೋಗ್ತಿದ್ದವ್ರು ಹೀರೋಯಿನ್ಗಳು ಮನೆ ರೇಡ್ ಆಗ್ತಿದ್ದ. ಮೊದಲೇ ಕೆಲಸ ಏನು ಮಾಡ್ತಿದ್ದು ಗೊತ್ತೈತಂತ. BJP ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದವೆಲ್ಲ IPS ಅಧಿಕಾರಿ.
ರಾಗಿಣಿದು ಎಲ್ಲೋಯ್ತು ಕೇಸ್ ಹೇಳ್ರಿ. ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗೈತೆ ಐತಿ, ಕಾಲೇಜ್ನಾಗ ಸಿಗಲಾಕತ್ತೈತಿ, ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತಿ. ಅವತ್ತು ರಾಗಿಣಿದು ಏನೋ ಯಾವ ಇನ್ನೊಬ್ಬರು ಯಾರು ನಟೀರಿ ಸಂಜನಾ, ಈಗೆಲ್ಲ ಅದಾವ್ರಿ ಅವು, ಈಗ ಯಾಕೆ ಅವು ಎಲ್ಲ ಇದು ಅದು ಅವನಿಗೆ IPS ಅಧಿಕಾರಿಗೆ ಇವ ಅಧಿಕಾರ ಕೊಟ್ಟಿದ್ದ. ತನ್ನ ಏನದಾವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡ್ದ. ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಅಂತ ಹೇಳಿ ಏನಿದ್ದು ಅಲ್ಲ ಎಲ್ಲ ಡಿಲೀಟ್ ಮಾಡ್ದ. ಯಾಕಂದ್ರೆ IPS ಅವನಿಗೆ ಅವನು ಚೇಲಾಗಿ ಕೆಲಸ ಮಾಡ್ದವ. ಅದಕ್ಕೆ ರಾಜಕಾರಣದಾಗ ಇಂಥವೆಲ್ಲ ಹಲ್ಕ ಕೆಲಸ ಮಾಡ್ಬಾರ್ದು. ಮೌಲ್ಯಗಳ ಬಿಟ್ಕೊಂಡು ಯಾರು ವೈಯಕ್ತಿಕ ಅವ್ರ ಜೀವನದಾಗ ಕೈ ಹಾಕ್ಬಾರ್ದು. ನೀವು ರಾಜಕೀಯವಾಗಿ ಸೋಲ್ಸ್ರಿ, ರಾಜಕೀಯವಾಗಿ ಎದ್ರ ಬದ್ರ ಮಾಡಿರಿ, ಬಿಟ್ಟು ಇಂಥದ್ದು ಪಾಪ ರಾಜಣ್ಣ ಇನ್ನು ಒಬ್ಬ ಒಳ್ಳೆಯ ಸರ್ಕಾರ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ನೋಡೋದೈತೆ ಅಷ್ಟೇ. ಈಗ ಚೀಟಿ ಯಾರು ಕಳಿಸಿದ್ರೆ ಕೇಳ್ತಾರೆ ನನಗೆ. ಹಾಂ, ಚೀಟಿದು ಯಾರು ಕೇಳಿದ್ರು ಇವನು ಏಜೆಂಟ್ ಒಬ್ಬ ಕೇಳ್ದ ನನಗೆ, ತನಿಖೆ ಆಗ್ಬೇಕು. ಚೀಟಿ ನಾನು ವಿಜೇಂದ್ರನ ಕಳ್ಸ್ಯಾನಂದ್ರೆ ಏನತ್ತಾನವ ನಾತೀನಿ. ಈಗ ಚೀಟಿ ವಿಜೇಂದ್ರ ಕಳ್ಸ್ಯಾನಪ್ಪ ಏನಂತೇಳಿ, ದಯವಿಟ್ಟು ನನ್ನ ಹಗರಣಗಳನ್ನು ಪ್ರಸ್ತಾಪ ಮಾಡಬೇಡಿ ಅಥವಾ ವಿನಂತಿ ಅಂತ ಕಳ್ಸ್ಯಾನ ಅಂತ ಹೇಳ್ತೀನಿ. ಅದಕ್ಕೆ ಏನತ್ತಾನ ಚೀಟಿ ಒಳಗೆ ಏನು ಬರ್ದಾರನು ಇವನು ಗುರ್ತೈತೆ. ಅದಕ್ಕೆ ಹೇಳ್ತೀನಿ, ಅವತ್ತು ಏನೋ ಅದನ್ನು ನಾವು ಅಂಥ ಒಂದು ಒಳ್ಳೆಯ ಇಶ್ಯೂ ಕೊಟ್ಟಿದ್ದೆ BJPಗೆ. ಆರ್ ಅಶೋಕ ವಿಜೇಂದ್ರ ಬಂದು ಹೇಳ್ತಾನೆ ಆರ್ ಅಶೋಕಿಗೆ ಅಲ್ಲೇ, ಅದು ಏನೋ ತೆಗಿಬೇಡಪ್ಪ ಹನಿ ಟ್ರ್ಯಾಪದ್ದು ಇದು ತೆಗಿಬೇಡ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಬಂದು ನಾನು ಚೀಟಿದು ಚರ್ಚೆ ಮಾಡೋದಲ್ಲ ವಿಜೇಂದ್ರ, ನೀ ಅಶೋಕಿಗೆ ಯಾಕೆ ಹೇಳಿದೆ. ಈಗ ಅಶೋಕ ನಾಳೆ ನೀವು ಕೇಳ್ರಿ, ಇಲ್ಲ ಹಾಗೇನು ಹೇಳಿಲ್ಲ ಅಂತ ಹೇಳ್ತಾರೆ. ಪಾಪ ಅವನು ವಿರೋಧ ಪಕ್ಷ ಉಳಿಬೇಕಾಗಿತ್ತಲ್ಲ. ನನಗೇನು ಯಾರ್ದೇನು ಈಗ ಮುಡ್ಲಾಜು ಇಲ್ಲ, ನನಗೇನು ಫುಲ್ ಬೆನ್ನು ಪಗಾರ ಫುಲ್ ಅಥಾರಿಟಿ ಐತಿ. ಹಿಂದೂ ವಿರೋಧಿಗಳಿಗೆ ಬುದ್ಧಿ ಕಲಿಸಿ ಅಷ್ಟೇ ಹೇಳೋದು. ಇಲ್ಲಿ ಬರ್ತಾರೆ ಯಾವುದು ಈಗ ಎನ್ಕ್ವೈರಿ ಕಮಿಷನ್ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ಯಾರಲ್ರಿ. ಈಗ ಅದೇ ಈಗ ಆದಷ್ಟು ಬೇಗನೆ ಸರ್ಕಾರ ಜುಡಿಷಿಯರಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಬೇಕು. 3 ತಿಂಗಳದಾಗ ವರದಿ ತೊಗೊಂಡು ಯಾರ್ಯಾರು ಅಧಿಕಾರಿಗಳು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ, ಜೈಲಿಗೆ ಹೋಗ್ಬೇಕ್ರಿ. ಅವ್ರು ಕ್ರಿಮಿನಲ್ ಅಫೆನ್ಸ್ ಮಾಡ್ಯಾರ ಅವರು ಅಮಾಯಕರ ಮೇಲೆ. ಕಾನೂನು ಎಲ್ಲ ಗಾಳಿಗೆ ತೂರಿ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಏನೇನು ಪ್ರಕ್ರಿಯೆಯನ್ನು ಅವರು ಮಾಡಬೇಕಾಗಿತ್ತು ಮಾಡಲಾರ್ದೆ ಮಾಡ್ಯಾರ. ಅದು ನಾವು ವಿಧಾನಸಭೆಯಲ್ಲಿ ಹೇಳಿದ್ವಿ. ಏನಂದ್ರೆ ಗೊತ್ತೈತನ್ರಿ ಗೃಹ ಮಂತ್ರಿಗಳು ನನಗೆ ಅವ್ರಿಗೇನು ಅಂದ್ರಲ್ಲ ನಮ್ಮ ಮಂದಿಗೆ ಏಲ ಅದು ಬಲ್ರಿ ಅವ್ರಿಗೇನು ಇಲ್ಲ ಅವ್ರಿಗೆ ಮುತ್ತು ಕೊಡಬೇಕಾತ್ ಕೇಳಿದರು. ಮುತ್ತು ಕೊಡಬೇಕಾತ್ ಕೇಳಿದರು ಯಾರು ಗೃಹ ಮಂತ್ರಿಗಳು. ಇಷ್ಟು ಬೇಜವಾಬ್ದಾರಿ ಉತ್ತರ. ಮೊನ್ನೆ ಇದರಲ್ಲಿ ಮೈಸೂರಿನಲ್ಲಿ ಆಯ್ತಲ್ರಿ, ಉದಯಗಿರಿ ಯಾವುದ್ರ ಹಾಂ, ಅಲ್ಲಿ ಮುಸ್ಲಿಮ್ರು ಹೋಗ್ತಾರಲ್ಲ, ಅಲ್ಲಿ ಇದು ಮಾಡಿದ್ರಲ್ಲ, ಅವ್ರಿಗೇನು ಮುತ್ತು ಕೊಟ್ಟು ಕೂತ್ರೆ ಏನಾರು ಪರಮೇಶ್ವರ್ ಹೋಗಿ. ಅಂದ್ರೆ ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು. ಹಿಂದೂಗಳು ನ್ಯಾಯ ಏನೂ ಮಾಡಿಲ್ಲ. ನಾವೇನು ವಿಧಾನಸೌಧಕ್ಕೆ ಅಲ್ಲಿ ಹೋಗೋದಲ್ಲ, ಯಾವ ಗಾಡಿ ಜಖಮ್ ಮಾಡಿಲ್ಲ. ತಾವೇ ಒಂದಿಟ್ಟು ಗುಂಡಗಳನ್ನ ಕಳಿಸಿ ಕಲ್ಲು ಹೋಗ್ಸಾರ. ಆ ಕಾಂಗ್ರೆಸ್ನ ಕಾರ್ಯಕರ್ತರು ಏನೇನು ಮಾತಾಡಲ್ಲ ನಮ್ಮ ವಿರುದ್ಧ, ಮುಂದೆ ಬರ್ತಾರೆ, ಎಲ್ಲಿ ಹೋಗೋದಿಲ್ಲ ಅವರು. ಒಂದು ಸಮುದಾಯದ ನ್ಯಾಯಯುತ ಹೋರಾಟದ ವಿರುದ್ಧ ಮಾತಾಡ್ಯಾರ ಅವರು. ನಾವೇ ನನ್ನ ಪರವಾಗಿ ನಾನು ಮಂತ್ರಿ ಮಾಡತ್ತೆ ಅಂತ ಜನ ಕೂಡಿಸಿದಲ್ರಿ, ಮೀಸಲಾತಿ ಸಲುವಾಗಿ ಹೋರಾಟ ಇತ್ತು. ನಾನು ಜ್ಯೋತಿಷ್ ಕೇಳ್ಕೊಂಬಂದು ಹೇಳ್ತೇನೆ. ಮತ್ತು ಇಂಥ ವಿರೋಧ ಪಕ್ಷ ಇದ್ದಾಗ ಅವ್ರು ಇರ್ಲಾರ್ದು ಏನು ಮಾಡ್ತಾರೆ. ಇಂಥ ಸಮರ್ಥ ವಿರೋಧ ಪಕ್ಷ ಇದ್ದಾಗ ಆರಾಮ್ 3 ವರ್ಷ ಸಿದ್ದರಾಮಯ್ಯ ಮಕ್ಕೊಂಡು ಸರ್ಕಾರ ಮಾಡ್ತಾರೆ. ಪಾಪ ಸಿದ್ದರಾಮಯ್ಯ ನೋಡ್ರಿ, ಅದೇನು ಕಾಲೇನೋ ಏನೋ ಆಗೈತಿ. ಒಬ್ರು ಯಾರೋ ಅವ್ರ ವಿರುದ್ಧ ಎಲ್ಲ
ಯಾವುದೋ ಚಂಡಿಕಾಯಾಗ ಇನ್ನೊಂದು ಏನತ್ತಲ್ರಿ ಶತ್ರು ಸಮ ಅದು ಮಾಡಿದ 2 ತಿಂಗಳಿಗೆ ಸಿದ್ದರಾಮಯ್ಯ ಕಾಲಿದಾಯ್ತು ನೋಡಿ ಕೇರಳದಾಗ ಮಾಡಿಸ್ಯಾರ. ಸಿದ್ದರಾಮಯ್ಯ ಅದಕ್ಕೆ ಕಾಲಿದಾಗಿತ್ತು. ನನ್ನ ವಿರುದ್ಧ ಆಗೋದಿಲ್ಲ ರೀ. ನನ್ನ ಜಾತಕದಾಗ ಯಾವ ಚಾಟಿ ಚಿಪಾಟಿ ನಡೀದಿಲ್ಲ, ಅಷ್ಟು ಗಟ್ಟಿಮುಟ್ಟ ಐತೆ ನನ್ನ ಜಾತಕ. ನಂದು ಮಾಡ್ಸ್ಯಾರ ಕೇರಳದಾಗ, ರಾಜರಾಜೇಶ್ವರ ದೇವಸ್ಥಾನದಾಗ ಯತ್ನಾಳ್ ನಾಶ ಆಗ್ಲತ್ ಮಾಡ್ಸ್ಯಾರ. ಹಿಂದಕ್ಕೆ ಹುಬ್ಳ್ಯಾಗೂ ಒಂದು ಮಾಡ್ಸ್ಯಾರ ಯಾಗ. ಇಲ್ಲಿ ಒಂದು ಯಾಗ ಆಗೈತಿ, ಯತ್ನಾಳ್ ನಾಶ ಶತ್ರು ಸಂಹಾರ ಆಗೈತಿ ಇಲ್ಲಿ. ಆದ್ರೆ ಹುಬ್ಳ್ಯಾಗ ಬಂದೇ ಮಾತಾಡ್ತಾರೆ ಯಾಗ ಆಗೈತಿ.